ನೀವು ನೋಡ್ತಾ ಇದ್ದೀರಾ ಸುವರ್ಣ. ರೀ ಶ್ಯಾಮಲಾ ಆಂಟಿ, ಲೈಫಲ್ಲಿ ಸ್ವಲ್ಪ ಸಮಾಧಾನ. ಇಷ್ಟು ವರ್ಷ ಅವಳಿಂದ ಏನಾದ್ರು ಸಿಗುತ್ತೆ ಅಂತ ಅವಳ ಜೊತೆ ಇದ್ದೆ ಅನ್ಕೊಂಡ್ರಾ? ಹಿಂದಿನ ಅವಳ ನನ್ನ ದೋಸ್ತೆ, ಈಗಲೂ ಅವಳ ನನ್ನ ದೋಸ್ತೆ. ಸರಿ ಅಲ್ಲ ಕಣೋ ಶ್ಯಾಮ, ನಾಳೆ ಅವಳ ಮದುವೆ ಆಗಿ ಗಂಡನ ಜೊತೆಲಿ ಹೋಗೋಳು. ಅವಳ ಜೊತೆ ಸುತ್ತಾಡ್ತೀನಿ ಅಂದ್ರೆ ಚೆನ್ನಾಗಿರುತ್ತಾ? ಸ್ವಲ್ಪ ಯೋಚನೆ ಮಾಡು. ದಡ್ಡನ್ ತಂದು ಈ ದರಿದ್ರ ನಾಯಿಗಳದೊಂದು ರಾತ್ರಿ ಆದ ಕೂಡಲೇ ಬಗಳ ಶುರು ಮಾಡುತ್ತೆ. ಇನ್ಮೇಲೆ ಹಂಗೆ ಕಣೋ, ನಿನ್ನ ಮೇಘ್ನ ಸಂಬಂಧದ ಬಗ್ಗೆ ನಾಯಿ ನರಿ ಎಲ್ಲ ಕಿರ್ಚಾಡ್ತಾನೆ ಇರ್ತವೆ. ಯಾಕೆ ಅಂದರೆ ನೀನು ಮೇಘ್ನ ಚಿತ್ರದುರ್ಗಕ್ಕೆ ವರ್ಲ್ಡ್ ಫೇಮಸ್ ಅಲ್ವಾ? ನಾಯಿ ನರಿ ಜನ ದನ ಎಲ್ಲರೂ ಆಡ್ಕೋತಾರೆ. ಎಂಥದ್ದು ಇಲ್ಲ, ಆಡ್ಕೊಳ್ಳೋರು 108 ಸಲ ಆಡ್ಕೊತಾರೆ. ಆದ್ರೆ ನಾನೇನು ಅಂತ ಅವಳಿಗೆ, ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ರಿಗೂ ಅಷ್ಟೇ ಇಂಪಾರ್ಟೆಂಟು. ಸದ್ಯಕ್ಕೆ ನನಗೆ ಅವಳ ಎಂಗೇಜ್ಮೆಂಟ್ ಆಗೋದು ಮಾತ್ರ ಇಂಪಾರ್ಟೆಂಟು. ಲೋ, ಗಾಯಕ್ಕೆ ಔಷಧಿ ಎತ್ಕೊಂಡೇನೋ? ಈ ಗಾಯಕ್ಕೂ ನನ್ನ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಇನ್ಮೇಲೆ ಇದು ನನ್ನ ಜೊತೆಗೆ ಇರಲ್ಲ ಬಿಡು. ಈ ಶ್ಯಾಮನ್ ಸಹವಾಸನೆ ಸಾಕು ಅಂತ ಗುಡ್ ಬೈ ಹೇಳುತ್ತೆ. ಇನ್ನು ಔಷಧಿಲ್ಲ ಯಾಕೆ ಬೇಕು ಹೇಳು? ಸದ್ಯಕ್ಕೆ ಗುಡ್ ನೈಟ್. ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾ ಕುಳ್ಳಿ ಮನೆಯಲ್ಲಿರಬೇಕು. ನಾಳೆ ನಾನಂತ ತೇಜಸ್ವಿಗೆ ಇನ್ನೊಂದು ಹೆಜ್ಜೆ ಹತ್ರ ಆಗ್ತಾ ಇದ್ದೀನಿ. ಈ ರಾತ್ರಿ ಕಳೆದ್ರೆ ನಾಳೆ ನನ್ನೋನ್ ಬರ್ತಾನೆ. ಇದನ್ನೆಲ್ಲ ನಾನು ಶ್ಯಾಮನ ಹತ್ರ ಹೇಳ್ಕೋಬೇಕು. ಆದ್ರೆ ಆ ಗುಬ್ಬೆ ಇಷ್ಟೊತ್ನಲ್ಲಿ ಮಲ್ಕೊಂಡು ಗೊರ್ಕೆ ಹೊಡಿತಿರ್ತಾನೆ. ಏನೇ ಆಗ್ಲಿ, ನಾನು ನನ್ನ ದೋಸ್ತನ ಉಳಿಸ್ಕೊಂಡೆ, ಹಾಗೆ ನನ್ನ ಪ್ರೀತಿನೂ ಉಳಿಸ್ಕೊಂಡೆ. ಇದಕ್ಕಿಂತ ಏನ್ ಬೇಕು ನಂಗೆ? ಇವಾಗ ನನ್ನ ತೇಜಸ್ವಿ ಏನ್ ಮಾಡ್ತಿರ್ಬೋದು? ಅವನು ನನ್ನನ್ನು ನೆನೆಸ್ಕೊಂಡು ನಾಳೆ ಆಗೋದನ್ನೇ ಕಾಯ್ತಿರ್ಬೋದಾ? ಮಾತೆ ಎದುರು ಮಾತು ಮರೆತು ನಿಂತ ಮದನ ಮೋಹನ. ಇಂಟ್ರೆಸ್ಟಿಂಗ್. ನಮ್ಮ ಸೂಪರ್ ಕೂಲ್ ಮಾತೆ ಇವತ್ತು ಕವಯಿತ್ರಿ ಆಗಿರೋದಕ್ಕೆ ಕಾರಣ? ನನ್ನ ಸಂತೋಷಕ್ಕೆ ಇನ್ನೇನಿರುತ್ತೆ ಕಾರಣ? ನೀನ್ ಕನ್ನಡಿ ನೋಡ್ಕೋತಾ ಇದ್ದಿದ್ ಚಂದ ನೋಡಿ ನನಗ್ ಖುಷಿ ಆಯ್ತು. ನಾನು ಕನ್ನಡಿ ನೋಡ್ಕೊಂಡ್ರೆ ನಿನಗೆ ಯಾಕಮ್ಮ ಸಂತೋಷ? ದಿನ ನೋಡ್ಕೊಳಲ್ವ ಕನ್ನಡಿನ? ಹಾ, ನಾವು ಕನ್ನಡಿ ಮುಂದೆ ಯಾವಾಗ ಹೆಚ್ಚು ಟೈಮ್ ಪಾಸ್ ಮಾಡ್ತೀವಿ ಹೇಳು? ಯಾವಾಗ? ಜೋಡಿಯ ಹುಡುಕಾಟದಲ್ಲಿದ್ದಾಗ. ನಮ್ಮ ಇಮೋಷನ್ಸ್ಗೆ ಕನ್ನಡಿ ಸಪೋರ್ಟ್ ತಗೋತೀವಿ ಅಂದ್ರೆ ನಾವು ಪ್ರೀತಿಲಿದೀವಿ ಅಂತ ಅರ್ಥ. ಲಂಬು ಸರ್. ನಾಳೆ ಇದನ್ನ ಹಾಕೋಬೇಕು. ಇದನ್ನ ಕೊಡೋದಕ್ಕೆ ನಾನು ಬಂದಿದ್ದು. ನಿಮ್ಮಿಚ್ಛೆ ಅಂತೇ ಆಗ್ಲಿ.
ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಗುಡ್ ನೈಟ್. ಅದ್ಭುತ. ನೈಸ್. ನಾಳೆ ನನ್ನ ತೇಜಸ್ವಿ ನನ್ನ ಈ ಸೀರಿಯಲ್ ನೋಡಿದಾಗ ಅವನಿಗೆ ಹೇಗೆ ಅನ್ನಿಸ್ಬೋದು? ಅವನಿಗಿದು ಇಷ್ಟ ಆಗ್ಬೋದಾ? ಅವನಿಗೆ ಯಾವ ಬಣ್ಣ ಇಷ್ಟ, ಯಾವ ತಿಂಡಿ ಇಷ್ಟ? ಯಪ್ಪ ಆಂಜನೇಯ, ಎಷ್ಟೊಂದಿದೆ ಅವನ ಬಗ್ಗೆ ತಿಳ್ಕೊಳಕ್ಕೆ. ಇದನ್ನೆಲ್ಲ ಹೇಗೋ ಸರ್ಕಸ್ ಮಾಡಿ ತಿಳ್ಕೊಬೋದು. ಆದ್ರೆ ಅವನಿಗೆ ಯಾವ ಬುಕ್ ಇಷ್ಟ, ಯಾವ ಹಾಡಿಷ್ಟ, ಇದನ್ನೆಲ್ಲ ಹೇಗಪ್ಪ ತಿಳ್ಕೊಳ್ಳೋದು? ಇದನ್ನೆಲ್ಲ ಶ್ಯಾಮಂಗ್ ಕೇಳೋಣ ಅಂದ್ರೆ ಆ ಗೂಬೆ ಮನೇಲಿದ್ದಾನೆ. ಆ ಗಬ್ಬಂಗ್ ಮದ್ವೆ ಆಗಿಲ್ಲ ಅಂದ್ರೂ ಇಂಥ ವಿಷಯ ಎಲ್ಲ ಚೆನ್ನಾಗಿ ತಲೆಗೆ ಹೋಗುತ್ತೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಹೂವಂತಿಯ ಪಾಂತಿಯ ತಾಂತಿಯ ಮೇಘ ನೀಲೆಯ ಮೇಘ ಮೇಘ ಮಲ್ಲಾರ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲೆಯ ಮೇಘ ಮೇಘ ಮಲ್ಲಾರ ಮೇಘ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲೆಯ ಮೇಘ ಮೇಘ ಮಲ್ಲಾರ ಮೇಘ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೂಪ ಬೆಳಕಿನ ಚೆಲುವೆ ಸುಳಿದಳು ಬಳುಕುತ ಇಳೆಗೆ ಇಳಿದಳು ಉಷಯ ರಂಗಿನಲ್ಲಿ ತುಷಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು ಕಾವ್ಯದ ಒಳಗೆ ಕುಳಿತಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ಮಮ್ಮ ದೀಪ ಹಚ್ಚಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೈ ತ್ರ್ಯಂಬಕೆ ಗೌರಿ.
ಇವಾಗ ಲಗ್ನ ಪತ್ರಿಕೆಯನ್ನು ಓದೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ಸರೋಜಿನಿ ಮತ್ತು ಶ್ರೀ ಹರಿಹರ, ಸಿರಿಗೆರೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಶ್ರೀಮತಿ ಇಂದಿರಾ ಇವರು ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ಮನ್ಮಥನಾಮ ಸಂವತ್ಸರದ ದಕ್ಷಿಣಾಯನ ಕಾರ್ತೀಕ ಮಾಸ ಶುಕ್ಲ ಪಕ್ಷ ಶುಭಯೋಗ ಶುಭ ದಿನ. ದಿನಾಂಕ 1/6/2015 ಸೋಮವಾರ ಮಕರ ಲಗ್ನದಲ್ಲಿ 10:49 12:31 ಶುಭ ವೇಳೆಯಲ್ಲಿ ಚೀಸೋ ಮೇಘನ ಇವರು ಶ್ರೀಮತಿ ಸರೋಜಿನಿ ಮತ್ತು ಹರಿಹರ ಪುತ್ರಿ ಮತ್ತು ಚೀರಾ ರಾಮಚಂದ್ರ ರವಿ ತೇಜಸ್ವಿ, ಶ್ರೀಮತಿ ಇಂದಿರಾ ಮತ್ತು ದಿವಂಗತ ಭಾರ್ಗವತ್ ಅವರ ಪುತ್ರ ಇವರ ವಿವಾಹ ಸಮಾರಂಭವನ್ನು ನೆರವೇರಿಸುವುದಾಗಿ ಗುರು ಹಿರಿಯರು ನಿಶ್ಚಯಿಸಿದ್ದು, ತಾವುಗಳು ಈ ಸಮಾರಂಭಕ್ಕೆ ಆಗಮಿಸಿ ವಧುವರರನ್ನು ಆಶೀರ್ವದಿಸಿ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಬೇಕೆಂದು ಕೋರುವ ಇಂತಿ ತಮ್ಮ ಆಗಮನಾಶಗಳು ಶ್ರೀಮತಿ ಸರೋಜಿನಿ ಮತ್ತು ಶ್ರೀ ಹರಿಹರ, ನಾಗಾಂಬಿಕೆ, ಸಾವಿತ್ರಿ ಹಾಗೂ ಶ್ರೀಮತಿ ಇಂದಿರಾ ಮತ್ತು ಮನೆಯವರು. ಯಜಮಾನ್ರೆ, ಇದರಲ್ಲಿ ಏನಾದರೂ ಸೇರಿಸಬೇಕಾಗಿದ್ದು ಏನಾದರೂ ಇದ್ರೆ ಹೆಣ್ಣಿನ ಹೆಸರು ಕಡೆ ಶ್ಯಾಮನಂದನ ಅಂತ ಸೇರಿಸ್ಬಿಡಿ. ಅವನು ನಮ್ಮವನೇ. ಶ್ಯಾಮನಂದನ. ಹೌದು. ಸರ್, ಇನ್ನೊಂದು ರಿಕ್ವೆಸ್ಟ್. ಬರೋರು ನಮ್ಗೆ ವಿಶ್ ಮಾಡಿದ್ರೆ ಅದೇ ಧಾರಾಳ ಆಯ್ತು. ಸೊ ಆಗಮನವೇ ಉಡುಗೊರೆ ಅಂತ ವೆಡ್ಡಿಂಗ್ ಕಾರ್ಡ್ನಲ್ಲಿ ಹಾಕ್ಬೋದಾ? ಓಹ್, ಧಾರಾಳವಾಗಿ. ಆಗಮನವೇ ಉಡುಗೊರೆ ಆಯ್ತಾ? ಇವಾಗ ನೋಡಿಮ್ಮ, ನೀವು ಬಂದು ಹುಡುಗಿಗೆ ಒಂಚೂರು ಅರಿಶಿನ ಕುಂಕುಮ ಇಟ್ಟು ಈ ಹಾರ ಹಾಕಿಮ್ಮ. ತೋಳಿ. ನೀವು ಬಂದು ಹುಡುಗಿಗೆ ಒಂಚೂರು ಅರಿಶಿನ ಕುಂಕುಮ ಇಟ್ಟು ಈ ಹಾರ ಹಾಕಿಮ್ಮ. ತೋಳಿ. ಜಲ್ಲೆ ಕಪ್ಪು ವಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲ ನನಗೆ. ಜಲ್ಲೆ ಕಪ್ಪು ವಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲ ನನಗೆ. ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲ ನನಗೆ, ಜಲ್ಲೆ ಕಪ್ಪು ವಲ್ಲಿ ವಸ್ತ್ರ ನಲ್ಲ ನಿನಗೆ. ಇವಾಗ ತಟ್ಟೆ ಬದಲಾಯಿಸೋ ಶಾಸ್ತ್ರ ಮಾಡೋಣ. ಬನ್ನಿಮ್ಮ, ನೀವು ಹುಡುಗಿಗೆ ಉಡುಗೊರೆ ಕೊಟ್ಬಿಡಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವ ಬೃಹಸ್ಪತಿ. ಬನ್ನಿ, ನೀವು ಹುಡುಗನಿಗೆ ಉಡುಗೊರೆ ಕೊಟ್ಬಿಡಿಪ್ಪ. ಬನ್ನಿ. ಶತಮಾನಂ ವದಶತಾಯು ಪುರುಷೇಂದ್ರಿಯಾಯು ಶೇವೇಂದ್ರಿಯೇ ಪ್ರತಿಷ್ಠತೆ ದೀರ್ಘಮಾಯುರಸ್ತು. ಬನ್ನಿ, ಇದು ಅವ್ರಿಗೆ ಹಾಕಿ ತೊಳಿ. ಓಂ ಹಾಕಿ, ನೀವು ಹಾಕಿ ಮೊದಲು. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ದಾರಯತಾಂ ಧ್ರುವಂ
ಶತಮಾನಂ ಬೋಧಿ ಶತಾಯ ಪುರುಷೇಂದ್ರಿಯಾಯ ದೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯುರಸ್ತು. ಓಂ ಶತಮಾನಂ ಬೋಧಿ ಶತಾಯ ಪುರುಷೇಂದ್ರಿಯಾಯ ದೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯುರಸ್ತು. ಇವಾಗ ಎಲ್ಲ ದೊಡ್ಡವ್ರಿಗೂ ಇಬ್ರು ಸೇರ್ಕೊಂಡು ನಮಸ್ಕಾರ ಮಾಡ್ಕೊಂಬನ್ನಿ. ಬನ್ನಿ ಎಲ್ಲರ ಅಕ್ಷತೆ ತಗೊಳ್ಳಿ. ಬನ್ನಿ ಮೊದಲು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ. ದೀರ್ಘಾಯುಷ್ಯವಸ್ತು. ದೇವ್ರು ಚೆನ್ನಾಗಿಟ್ಟಿರಿ, ಸುಖವಾಗಿರಿ. ಹಾ ಬನ್ನಿ ನಿಮ್ಮ ತಾಯಿ. ಇರ್ಲಿಮ್ಮ, ಪರವಾಗಿಲ್ಲ. ನಿಜ ಹೇಳು ಶ್ರಮ, ನಿಮ್ಗೊಂಚೂರು ದುಃಖ ಆಗ್ಲಿಲ್ವಾ? ಕರೆಕ್ಟಾಗಿ ಹೇಳಿದೆ ಶ್ಯಾಮಲ. ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಸಂತೋಷ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ನಾನು ಲಂಬು ಜೊತೆ ಮಾತಾಡಬೇಕು ಕಣೋ, ಏನಾದರೂ ಮಾಡೋ. ಡೀಲ್, ನೀನು ಹೋಗು. ಥ್ಯಾಂಕ್ಸ್ ಸರ್. ನಿಮ್ಮ ಬೈಕ್ ಸ್ವಲ್ಪ ಆ ಕಡೆ ಹಾಕ್ತೀರಾ? ತೊಂದರೆ ಆಗ್ತಾ ಇದೆಯಾ? ಸರ್ ತೆಗಿತೀನಿ. ಇನ್ನೇನು ಹೊರಡೋದೇ ಅಲ್ವಾ? ಸಾವಿತ್ರಿ, ನಾನು ನೀನು ಶ್ಯಾಮಲಕ್ಕ ಶ್ಯಾಮ ಅಷ್ಟೇ ಬಾಕಿ ಇರೋದು. ಊಟ ಮಾಡೋಣ. ಕೇಳಿಸ್ತೇನೋ ಶ್ಯಾಮ, ಆಮೇಲೆ ಅಲ್ಲೇ ಉಳ್ಕೊಂಡ್ ಬಿಡ್ಬೇಡ, ಬೇಗ ಊಟಕ್ಕೆ ಬಾ. ನೀವು ಮುಂದುವರಿಸಿ, ಆಮೇಲೆ ಮಾಡ್ತೀನಿ. ಅವನಿಗೆ ಸಂತೋಷಕ್ಕೆ ಹೊಟ್ಟೆ ತುಂಬಿಟ್ಟಿದೆ ಅನಿಸುತ್ತೆ. ನಾನು ಊಟ ಮಾಡ್ಕೊಂಡು ಹೊರಡ್ತೀನಿ, ಮನೇಲಿ ಕೆಲಸ ಇದೆ.
ಅದ್ಯಾಕೆ ದೃಷ್ಟಿ ಆಗ್ಬಾರ್ದು ಅಂತನಾ? ಕೊಡಿ ಇಲ್ಲಿ.